ರಾಜ್ಯದಲ್ಲಿ ಬಾಣಂತಿಯರ ಸರಣಿ ಸಾವು ನಿಲ್ಲುವ ಲಕ್ಷಣ ಮಾತ್ರ ಕಾಣಿಸ್ತಾ ಇಲ್ಲ. ಬಳ್ಳಾರಿ, ರಾಯಚೂರು, ಈಗ ಚಿಕ್ಕಮಗಳೂರಿನಲ್ಲಿ ಬಾಣಂತಿ ಸಾವಾಗಿದೆ. ವೈದ್ಯರ ನಿರ್ಲಕ್ಷ್ಯಕ್ಕೆ ಬಾಣಂತಿ ಸಾವಾಗಿದೆ ಅಂತ ಕುಟುಂಬಸ್ಥರು ಆರೋಪಿಸ್ತಾ ಇದ್ದಾರೆ. ಶಂಕರಪುರ ನಿವಾಸಿ ಸವಿತಾ ಮೃತ ದುರ್ದೈವಿ. ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆಯಲ್ಲಿ ಗಂಡು ಮಗುವಿಗೆ ಜನ್ಮ ನೀಡ್ತಾರೆ. ಅದಾದ 3 ದಿನದ ಬಳಿಕ ಸವಿತಾ ಮೃತಪಟ್ಟಿದ್ದಾರೆ. 3 ದಿನದ ಹಿಂದಷ್ಟೇ ಗಂಡು ಮಗುವಿಗೆ ಜನ್ಮ ನೀಡಿದ್ರು ಸವಿತಾ. 2 ದಿನದ ಬಳಿಕ ಬಾಣಂತಿಯ ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತೆ. ಕೂಡಲೇ ಸವಿತಾಳನ್ನ ಖಾಸಗಿ ಆಸ್ಪತ್ರೆಗೆ ಸೇರಿಸ್ತಾರೆ ಕುಟುಂಬಸ್ಥರು. ಆಗ ಚಿಕಿತ್ಸೆ ಫಲಕಾರಿಯಾಗದೆ ಕೆಆರ್ಎಸ್ ಆಸ್ಪತ್ರೆಯಲ್ಲಿಯೇ ಬಾಣಂತಿ ಮೃತಪಡ್ತಾರೆ. ವೈದ್ಯರ ನಿರ್ಲಕ್ಷ್ಯ ಅಂತ ಈಗ ಬಾಣಂತಿಯ ಕುಟುಂಬಸ್ಥರು ಆರೋಪಿಸ್ತಾ ಇದ್ದಾರೆ. ಸಿಸೇರಿಯನ್ ವೇಳೆ ಲೋ ಬಿಪಿಗೆ ಅಸ್ವಸ್ಥ ಆಗಿದ್ರು ಅಂತ ವೈದ್ಯರು ಹೇಳ್ತಿದ್ದಾರೆ. ಆಪರೇಷನ್ಗೂ ಮುನ್ನ ಪರೀಕ್ಷೆ ಮಾಡಲಿಲ್ವೇ ಅಂತಲೂ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಬಾಣಂತಿ ಸವಿತಾ ಸಾವಿಗೆ ಏನ್ ಕಾರಣ? ನಿಜಕ್ಕೂ ವೈದ್ಯರ ನಿರ್ಲಕ್ಷ್ಯನೇನಾ? ಏನ್ ಆರೋಪಗಳು ಕೇಳಿ ಬರ್ತಾ ಇದೆ? ವೈದ್ಯರು ಏನ್ ಹೇಳ್ತಿದ್ದಾರೆ? ಖಂಡಿತವಾಗ್ಲೂ ಕೂಡ ಈಗ ಕುಟುಂಬಸ್ಥರು ಒಂದು ಗಂಭೀರವಾದಂತಹ ಆರೋಪವನ್ನು ಕೂಡ ಮಾಡ್ತಾ ಇರುವಂತದ್ದು. ಬಾಣಂತಿ ಸವಿತಾ ಸಾವಿಗೆ ನೇರವಾಗಿ ಚಿಕ್ಕಮಗಳೂರಿನ ಜಿಲ್ಲಾಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇರುವಂತಹ ವೈದ್ಯರೇ ಇದಕ್ಕೆ ಕಾರಣ ಆಗಿರುವಂತದ್ದು. ವೈದ್ಯರ ನಿರ್ಲಕ್ಷ್ಯದಿಂದ ಆಕೆಯ ಸಾವಿಗೆ ಈಡಾಗಿದ್ದಾರೆ ಒಂದು ಆರೋಪವನ್ನು ಕೂಡ ಮಾಡ್ತಾ ಇರುವಂತದ್ದು. ಅಂದ್ರೆ ಸಿಸೇರಿಯನ್ ಮಾಡುವಂತ ವೇಳೆಯಲ್ಲಿ ಎಲ್ಲವನ್ನೂ ಕೂಡ ಪರೀಕ್ಷೆ ಒಳಪಡಿಸಿ ತದನಂತರ ಸಿಸೇರಿಯನ್ ಅನ್ನು ಕೂಡ ಮಾಡ್ಲಾಯ್ತು. ಅಲ್ಲಿ ವೈದ್ಯರು ಸ್ಟಿಚ್ ಹಾಕುವಂತ ಸಂದರ್ಭದಲ್ಲಿ ನಿರ್ಲಕ್ಷ್ಯ ವಹಿಸಿದ್ದಾರೆ. ಇದರಿಂದಾಗಿ ಆಕೆಗೆ ಲೋ ಬಿಪಿ ಉಂಟಾಗಿ ತದನಂತರ ಆಕೆ ಮೃತಪಟ್ಟಿದ್ದಾರೆ. ಇಲ್ಲಿ ವೈದ್ಯರ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ತಕ್ಷಣ ಆಕೆಯನ್ನು ಜಿಲ್ಲಾಸ್ಪತ್ರೆಯಿಂದ ಖಾಸಗಿ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತೆ ಅವರಿಗೆ ಕುಟುಂಬಸ್ಥರಿಗೆ ತಿಳಿಸ್ತಾರೆ. ಕುಟುಂಬಸ್ಥರು ತಕ್ಷಣ ಆಕೆಯನ್ನು ಖಾಸಗಿ ಆಸ್ಪತ್ರೆಗೆ ಸೇರಿಸಿದ್ರು ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಆಕೆ ಮೃತಪಟ್ಟಿರುವಂತದ್ದು. ಅಲ್ಲದೆ ಇನ್ನೊಂದು ಗಂಭೀರವಾದಂತಹ ಆರೋಪವನ್ನು ಕೂಡ ಕುಟುಂಬಸ್ಥರು ಮಾಡ್ತಾ ಇರುವಂತದ್ದು. ಮಗುವನ್ನ ಅಲ್ಲೇ ಆರೈಕೆ ಮಾಡಬೇಕಾದಂತ ವೈದ್ಯರು ನಿರ್ಲಕ್ಷ್ಯವನ್ನು ಕೂಡ ವಹಿಸಿರುವಂತದ್ದು. ತಕ್ಷಣ ಆ ಮಗುವನ್ನು ಕೂಡ ಡಿಸ್ಚಾರ್ಜ್ ಮಾಡಿ ಮನೆಗೆ ಕಳಿಸಿಕೊಟ್ಟಿರುವಂತದ್ದು. ಹೀಗಾಗಿ ಕುಟುಂಬಸ್ಥರು ಜಿಲ್ಲಾಸ್ಪತ್ರೆ ವಿರುದ್ಧ ಒಂದು ಆಕ್ರೋಶವನ್ನು ಕೂಡ ಹೊರ ಹಾಕ್ತಾ ಇರುವಂತದ್ದು. ಅಲ್ಲದೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೂ ಕೂಡ ಲಿಖಿತವಾದಂತಹ ದೂರನ್ನು ಕೂಡ ಸಲ್ಲಿಸಿದ್ದಾರೆ. ಅಲ್ಲದೆ ಇದಕ್ಕೆ ಜಿಲ್ಲಾಸ್ಪತ್ರೆಯ ವೈದ್ಯರು ಹೇಳುವಂತದ್ದೇ ಬೇರೆ. ಆಕೆಗೆ ಹಲವಾರು ಹೃದಯ ಸಂಬಂಧಿ ಕಾಯಿಲೆ ಕೂಡ ಇತ್ತು. ಹಾಗಾಗಿ ಆಕೆ ಮೃತಪಟ್ಟಿದ್ದಾಳೆ ಅನ್ನೋ ಒಂದು ಆರೋಪವನ್ನು ಅಂದ್ರೆ ಹೇಳಿಕೆಯನ್ನು ಕೂಡ ವೈದ್ಯರು ಕೊಡ್ತಾ ಇರುವಂತದ್ದು. ವೀಣಾ, ಥ್ಯಾಂಕ್ ಯು ಕಿರಣ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.